ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಆಸೆ ಅನ್ನೋದಿರುತ್ತೆ ಅಲ್ವಾ? ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಸೆ ಇರುತ್ತೆ. ನಾವು ಈ ದಾರಿಲಿ ಹೋದರೆ ನಮ್ಗೆ ಒಳ್ಳೆಯದಾಗುತ್ತೆ, ನಾವು ಈ ಥರ ಮುಂದೆ ಬರಬೇಕು, ಈ ರೀತಿ ಒಂದು ಹಣ ಸಂಪಾದನೆ ಮಾಡಬೇಕು, ನಾನು ಎಲ್ಲರ ಥರನೂ ನಾನು ಜೀವನದಲ್ಲಿ ಚೆನ್ನಾಗಿರಬೇಕು, ನನ್ನ ನಂಬಿದವ್ರನ್ನ ನಾನು ಯಾವತ್ತೂ ಅಷ್ಟೇ ಉಪವಾಸ ಮಲಗಿಸೋದು ಬೇಡ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಅವನದೇ ಆದಂಥ ಒಂದು ಆಸೆ ಆಕಾಂಕ್ಷೆ ಅನ್ನೋದು ದೇವ್ರು ಕೊಟ್ಟಿರ್ತಾರೆ. ಏಕೆ ಅಂತಂದರೆ ನಿಯತ್ತಾಗಿ ಬದುಕ್ತೀವಿ ಅಂತಂದರೆ ದೇವರು ಅಂಥವ್ರಿಗೆ ಸ್ವಲ್ಪ ಕಷ್ಟನೇ ಕೊಡ್ತಿರ್ತಾರೆ ಅಲ್ವಾ? ನಿಯತ್ತಾಗಿ ಇರೋರಿಗೆ ಕಷ್ಟ ಅನ್ನೋದು ಕಟ್ಟಿಟ್ಟು ಬುತ್ತಿ ಅಂತ ಹಿರಿಯವ್ರು ಹೇಳ್ತಾರಲ್ಲ. ನಾವು ಒಳ್ಳೆಯವರಾಗಿದ್ದಷ್ಟು ದೇವರು ನಮಗೆ ಕಷ್ಟನೇ ಕೊಡ್ತಾರೆ, ಆದರೆ ಕೆಟ್ಟವ್ರಿಗೆಲ್ಲ ದೇವರು ಒಳ್ಳೇದು ಮಾಡ್ತಿರ್ತಾರೆ ಅಂತ ಹಿರಿಯರು ಹೇಳೋರು. ಒಂದು ಗಾದೆ ಮಾತನ್ನು ಹೇಳೋರು. ಹಾಗೆ ಒಳ್ಳೆ ದಾರಿಲಿ ಹೋಗೋರಿಗೆ, ನಿಯತ್ತಾಗಿರೋರಿಗೆ ಕಷ್ಟ ಅನ್ನೋದು ಯಾವತ್ತೂ ಇದ್ದೇ ಇರುತ್ತೆ. ಏಕೆ ಅಂತಂದರೆ ನಿಯತ್ತಾಗಿ ಇರೋ ದಾರಿನಲ್ಲಿ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಒಳ್ಳೆಯದು ಕೆಟ್ಟದ್ದು ಇದೆರಡಕ್ಕೂ ಅಷ್ಟೇ ಒಂದು ಜಗಳ ಅನ್ನೋದು ಆಗ್ತಿರುತ್ತೆ. ಈಗ ಒಳ್ಳೆಯದು ಮಾಡೋದಕ್ಕೆ ಅಂತ ದೇವ್ರು ಇತ್ತು ಅಂತಂದರೆ ಕಷ್ಟ ಕೊಡೋದಕ್ಕೆ ಅಂತಲೇ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಆವಾಗ ಅವರಿಬ್ರಿಗೂ ಒಂದು ಸಮಸ್ಯೆ ಅನ್ನೋದು ಬರುತ್ತೆ. ಕಷ್ಟ ಗೆಲ್ಲುತ್ತಾ ಇಲ್ಲ ದೇವ್ರು ಗೆಲ್ತಾರ ಅನ್ನೋದಕ್ಕೂ ಸಹ ದೇವ್ರುಗಳು ಕಷ್ಟಗಳು ಇಬ್ಬರು ಅಷ್ಟೇ ಹೊಡೆದಾಡ್ತಾ ಇರ್ತಾರೆ. ಆದರೆ ಗೆಲ್ಲೋದು ಮಾತ್ರ ದೇವರೇನೆ. ಆದರೆ ದೇವರು ಗೆಲ್ಲೋದಕ್ಕೂ ಮುಂಚೆ ಕಷ್ಟಗಳು ಅನ್ನೋದು ನಮ್ಮನ್ನ ಆವರಿಸ್ಬಿಡುತ್ತೆ. ನಿಯತ್ತಾಗಿ ನಾವು ಬದುಕಬೇಕು, ನನ್ನ ಹೆಂಡತಿ ಮಕ್ಕಳು ನಾನು ಸಾಕಬೇಕು, ನಾನು ನಂಬಿಕೊಂಡು ಬಂದಂಥ ನನ್ನ ಸಂಸಾರನ ನಾನು ಉಳಿಸ್ಕೋಬೇಕು ಅಂತ ಮನುಷ್ಯ ನಾನಾ ರೀತಿ ಯೋಚನೆ ಮಾಡ್ತಾರೆ. ನಿಯತ್ತಾಗಿ ನಾನು ದುಡಿಬೇಕು, ಯಾರಿಗೂ ಅಷ್ಟೇ ಮೋಸ ಮಾಡಬಾರ್ದು ಅನ್ನೋದು ಅವ್ರನ್ನ ತಲೆಯಲ್ಲಿ ಇರುತ್ತೆ. ಏಕೆ ಅಂತಂದರೆ ಅವ್ರು ಇರೋವಂಥ ಪರಿಸ್ಥಿತಿನಲ್ಲಿ ನಿಯತ್ತಾಗಿ ದುಡಿಯೋದಕ್ಕೆ ಹೋಯ್ತು ಅಂತಂದರೆ 6 ಕಾಸು 3 ಕಾಸೇ ನಮಗೆ ಕೈಗೆ ಸಿಕ್ಕುವಂಥದ್ದು. ಆದರೂ ಸಹ ಅದನ್ನೆಲ್ಲ ಯೋಚನೆ ಮಾಡದೆ ನಾನು ನಿಯತ್ತಾಗೆ ದುಡಿಬೇಕು, ನಿಯತ್ತಾಗೆ ನಾನು ಬದುಕಬೇಕು, ಬಂದಿದ್ದು ದುಡ್ಡಲ್ಲಿ ನನ್ನ ಹೆಂಡತಿ ಮಕ್ಕಳು ನಾನು ಹೊಟ್ಟೆ ತುಂಬಿಸ್ಬೇಕು ಅನ್ನೋದು ಆ ಮನುಷ್ಯನಲ್ಲಿರುತ್ತೆ. ಈಗ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿ ನಾವು ಯಾರಿಗೋಸ್ಕರ ಅಂತನೂ ಬದುಕಲಿಲ್ಲ ಅಂದರೂ ಹೆಂಡತಿ ಮಕ್ಳಿಗೋಸ್ಕರ ಅಂತನಾದರೂ ಬದುಕಲೇಬೇಕಲ್ಲ. ಅವರು ನನ್ನನ್ನು ನಂಬಿ ಬಂದಿದ್ದಾರೆ, ನಾನು 3 ಟೈಮ್ ಅವ್ರಿಗೆ ಊಟಕ್ಕಾಗಲಿಲ್ಲ ಅಂದ್ರೂ 2 ಟೈಮು ಊಟನಾದರೂ ನಾನು ಅವ್ರಿಗೆ ಕೊಡಲೇಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಬ್ಬ ಮನುಷ್ಯನಲ್ಲಿ ಇರುತ್ತೆ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ನಿಯತ್ತಾಗಿ ನಾನು ಬದುಕ್ತೀನಿ ಅನ್ನೋರಿಗೆ ಈ ಥರ ಒಂದು ಆಸೆ ಆಕಾಂಕ್ಷೆ ಇರುತ್ತೆ. ಅಂಥವನು ನಿಯತ್ತಾಗಿ ಬದುಕ್ತೀನಿ ಅಂತ ಅನ್ನೋನಿಗೆ ದೊಡ್ಡದಾಗಿ ಆಸೆಗಳಾಗಲಿ ಕನಸುಗಳಾಗಲಿ ಯಾವುದೂ ಇರೋದಿಲ್ಲ. ನಾನು ಅವತ್ತು ದುಡಿದ್ರು ಅವತ್ತಿನ ಊಟಕ್ಕೆ ಸರಿಯೋದ್ರೂ ಪರವಾಗಿಲ್ಲ, ಆದರೆ ನನಗೆ ನೆಮ್ಮದಿ ಬೇಕು. ನನ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸೋದಕ್ಕೆ ನಾನು ಏನು ಕೆಲಸ ಆದರೂ ಪರವಾಗಿಲ್ಲ, ನಾನು ಆ ಕೆಲಸ ಮಾಡ್ತೀನಿ ಅಂತ ನಿಯತ್ತಾಗಿ ಒಂದು ಕೂಲಿ ಕೆಲಸ ಮಾಡ್ತಾರೋ, ಇಲ್ಲ ಒಂದು ಮಣ್ಣೋರ ಕೆಲಸ ಮಾಡ್ತಾರೋ, ಇಲ್ಲ ಒಂದು ಗಾರೆ ಕೆಲಸ ಮಾಡ್ತಾರೋ, ಇಲ್ಲ ಒಂದು ವ್ಯಾಪಾರನೇ ಮಾಡ್ತಾರೋ, ಈ ಥರ ಎಲ್ಲ ಮಾಡಿ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ತಿರ್ತಾರೆ. ನೀವು ಅಷ್ಟು ಕಷ್ಟದಲ್ಲಿದ್ದಾಗಲೂ ಸಹ ನಿಮ್ಮ ಜೊತೆ ರಾಯರು ಇದ್ದೇ ಇರ್ತಾರೆ. ನೀವು ಕಷ್ಟಪಡೋದನ್ನೆಲ್ಲ ರಾಯರು ನೋಡ್ತಿರ್ತಾರೆ. ನೀನು ಎಷ್ಟು ಕಷ್ಟಪಡ್ತಾ ಇದೆಯಾ, ನೀನು ಎಷ್ಟು ನಿಯತ್ತಾಗಿ ನಾನು ದುಡ್ದು ನನ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು ಅನ್ನೋದು ನಿನ್ನಲ್ಲಿ ಒಂದು ಒಳ್ಳೆತನ ಇದೆ, ಆ ಒಳ್ಳೆತನಕ್ಕೆ ನಿನಗೆ ಫಲ ಅನ್ನೋದು ನಾನು ಕೊಟ್ಟೇ ಕೊಡ್ತೀನಿ ಅಂತ ನಿಮ್ಮ ಕಷ್ಟದಲ್ಲಿ ರಾಯರು ನಿಮ್ಮ ಜೊತೆಗೇ ಇರ್ತಾರೆ ಅಲ್ವಾ? ನಿನ್ನಲ್ಲಿ ಒಂದು ಮೋಸ ಇಲ್ಲ, ಬೇರೆಯವ್ರಿಗೆ ವಂಚನೆ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ, ಬೇರೆಯವ್ರ ಹತ್ರ ಕಿತ್ಕೊಂಡು ತಿನ್ನಬೇಕು ಅನ್ನೋದೊಂದು ಅಸೂಯೆ ಇಲ್ಲ ನಿನ್ನ ಹತ್ರ. ಬೇರೆಯವರು ಹಾಗೆಲ್ಲ ಇದ್ದಾರಲ್ಲ, ನಾನು ಅದೇ ರೀತಿ ಆಗಬೇಕು, ಒಂದು ಮೋಸದ ದಾರಿಗೆ ಹೋಗಬೇಕು ಅನ್ನೋದು ನಿನ್ನ ಮನಸ್ಸಲ್ಲೂ ಸಹ ನೀನು ಯೋಚನೆ ಮಾಡಲ್ಲ. ನಾನೊಂದು ಕೂಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಕಳನ್ನ ನಾನು ಹೊಟ್ಟೆ ತುಂಬ ಊಟ ಹಾಕಿ ನಾನು ಸಾಕಬೇಕು ಅನ್ನೋದು ನಿನ್ನಲ್ಲಿ ಒಂದು ನಿಯತ್ತಿದೆಯಲ್ಲ, ಅದೇ ನನಗಿಷ್ಟ ಆಗಿದ್ದು ಅಂತ ರಾಯರು ಹೇಳ್ತಾರೆ. ರಾಯರು ಅಂಥವ್ರ ಜೊತೆ ಸದಾಕಾಲ ಇರ್ತಾರೆ. ಕಷ್ಟಪಡೋ ವ್ಯಕ್ತಿ ಜೊತೆನೇ ರಾಯರು ಎನಿ ಟೈಮ್ ಇರೋವಂಥದ್ದು, ಯಾವಾಗಲೂ ನಿಮ್ಮನ್ನು ಕಾಯ್ತಾ ಇರ್ತಾರೆ. ರಾಯರು ಇಲ್ಲ ಅಂತ ಯಾರು ಅನ್ನೋ ಹಾಗೆ ಇರೋದಿಲ್ಲ. ಅವತ್ತಿನ ಕಷ್ಟ ಏನಿದೆ ನೋಡಿ, ಆ ಕಷ್ಟನೆಲ್ಲ ರಾಯರು ದೂರ ಮಾಡ್ತಿರ್ತಾರೆ. ಆ ಕಷ್ಟದ ಜೊತೆಗೂ ಅಷ್ಟೇ ರಾಯರು ನಿಂತಿರ್ತಾರೆ. ರಾಯರು ನೀವಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಕಣ್ಣು ಮುಚ್ಚಿ ನೀವು, ನಿಮಗೆ ಒಂದು ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಕಣ್ಣು ಮುಚ್ಚಿ ನೀವು ಒಂದು 5 ನಿಮಿಷಗಳ ಕಾಲ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಅಂತ ಈ ಥರ ನಿಮಗೆ ಕಷ್ಟ ಬಂದಾಗ ನೀವು ರಾಯರನ್ನು ಕೂಗಿ ತಕ್ಷಣ ರಾಯರು ನಿಮಗೆ ಬರ್ತಾರೆ. ಏನಾದರೂ ಒಂದು ಪರಿಹಾರ ಅನ್ನೋದು ಮಾಡೇ ಮಾಡ್ತಾರೆ. ಸುಮಾರು ಜನ ಏನು ಅಂತಂದರೆ ನಾನು ಚೆನ್ನಾಗಿರಬೇಕು, ನಾನು ಮುಂದೆ ಬರಬೇಕು, ಆದರೆ ನನಗೆ ಕೆಲಸ ಮಾಡೋದಕ್ಕೆ ನನಗೊಂದು ಕೆಲಸ ಸಿಗ್ತಾ ಇಲ್ಲ, ಆದರೆ ನನ್ನ ಮನೆ ಪರಿಸ್ಥಿತಿ ನೋಡಿ ಸುಮಾರು
ಜನ ಆಡ್ಕೋತಿದ್ದಾರೆ. ನಾನು ನಿಯತ್ತಾಗಿ ದುಡಿತೀನಿ ಅಂದರೂ ಸಹ ನನಗೊಂದು ಕೆಲಸ ಕಾರ್ಯ ಸಿಕ್ಕೋದಿಲ್ಲ. ನಾನೇನೋ ಒಂದು ಕೆಲಸ ಕಾರ್ಯಕ್ಕೂ ನಿರೀಕ್ಷೆ ಮಾಡ್ತಾಯಿದ್ದೀನಿ. ಆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಇನ್ನೂ ಒಳ್ಳೆಯದಾಗ್ತಿಲ್ಲ ಅಂತ ಅನ್ಕೋತಿರಲ್ಲ. ಅಂಥವ್ರ ಜೊತೆಲೂ ಸಹ ರಾಯರು ಇರ್ತಾರೆ. ನೀವೇನು ರಾಯರ ಹತ್ರ ಒಂದು ಬೇಡಿಕೆ ಇಟ್ಟಿರ್ತೀರಲ್ಲ, ಆ ಬೇಡಿಕೆನಲ್ಲೂ ಸಹ ರಾಯರು ಇದ್ದೇ ಇರ್ತಾರೆ. ಆ ಬೇಡಿಕೆನೆಲ್ಲ ಈಡೇರಿಸೋ ತನಕ ರಾಯರು ನಿಮ್ಮ ಜೊತೆ ಬಿಟ್ಟು ಹೋಗೋದಿಲ್ಲ. ನಿಮ್ಮ ಕಷ್ಟ, ಸುಖ, ದುಃಖ, ನೋವು, ನಲಿವು ಎಲ್ಲಾದ್ರ ಜೊತೆನೂ ರಾಯರು ಇರ್ತಾರೆ. ನೀವು ಕಣ್ಣೀರು ಹಾಕ್ದಾಗ ರಾಯರು ಸಹ ಕಣ್ಣೀರು ಹಾಕ್ತಾರೆ. ನೀವು ನೋವಲ್ಲಿದ್ದಾಗ ರಾಯರು ಸಹ ನೋವು ಪಡ್ತಾರೆ. ನೀವು ಉಪವಾಸ ಮಲ್ಕೊಂಡಾಗ ರಾಯರು ಸಹ ಉಪವಾಸ ಇರ್ತಾರೆ. ನನ್ನ ಪೂಜೆ ಮಾಡೋ ಭಕ್ತ ಉಪವಾಸ ಇದ್ದಾನಲ್ಲ, ಅವ್ನಿಗೆ ಇಷ್ಟು ಕಷ್ಟ ಇದೆಯಲ್ಲ, ಮತ್ತು ನಾನು ಹೇಗೆ ಊಟ ಮಾಡಲಿ, ನಾನು ಸಹ ಅವತ್ತಿನ ದಿವಸ ಉಪವಾಸ ಇರ್ತೀನಿ ಅಂತ ರಾಯರು ಇದನ್ನೆಲ್ಲ ನಿಮಗೆ ಕೊಡೋ ಅಂಥದ್ದು. ರಾಯರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಒಂದು ಒಳ್ಳೆ ಅನುಗ್ರಹ ಮಾಡ್ತಿರ್ತಾರೆ. ನನ್ನ ನಂಬಿರೋಂಥ ಭಕ್ತನಿಗೆ ಎಷ್ಟೆಲ್ಲ ಕಷ್ಟ ಕೊಡ್ತಿದ್ಯಾ ಕಷ್ಟ ಅಂತ ಆ ಕಷ್ಟಗಳಿಗೆ ಹೇಳ್ತಾರೆ ರಾಯರು, ಬೇಡ ನೀನು ಇಷ್ಟೊಂದು ಕಷ್ಟ ಕೊಡೋದು ಒಳ್ಳೆಯದಲ್ಲ. ಯಾವುದೇ ಒಬ್ಬ ಮನುಷ್ಯ ಆಗಲಿ, ಅವ್ನು ಏನೇ ಒಂದು ತಪ್ಪು ಸರಿ ಏನೇ ಒಂದು ಮಾಡಿದರೂ ಸಹ ಇಷ್ಟೊಂದು ಕಷ್ಟ ಕೊಡಬೇಡ. ಅವ್ನ ಹೆಂಡತಿ ಮಕ್ಕಳಿಗೆ ಉಪವಾಸ ಮಲಗಿಸೋ ತಕ್ಕ ನೀನು ಕಷ್ಟ ಕೊಡಬೇಡ. ಆ ಮನುಷ್ಯ ಭೂಮಿ ಕಚ್ಚೋ ತಕ್ಕನೂ ನೀನು ಕಷ್ಟ ಅನ್ನೋದು ಕೊಡಬೇಡ. ನೀನು ಭೂಮಿ ಕಚ್ಚೋ ತಕ್ಕ ನೀನು ಕಷ್ಟ ಕೊಡ್ತು ಅಂದರೆ ಕೆಳಗಡೆ ಭೂಮಿ ತಾಯಿ ಇರ್ತಾಳೆ. ಆ ಭೂಮಿ ತಾಯಿ, ನಾನು ಭೂಮಿ ತಾಯಿ ರೂಪದಲ್ಲಿ ನಾನು ಅವ್ನ ಕಷ್ಟನೆಲ್ಲ ನಾನು ದೂರ ಮಾಡ್ತೀನಿ ನಾನು ಅಂತ ರಾಯರು ಹೇಳ್ತಾರೆ. ನೋಡಿ, ಕಷ್ಟದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನ ಜೊತೆನೂ ರಾಯರು ಇರ್ತಾರೆ. ಈಗ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಅಂತಂದರೆ ಅವನ ಜೊತೆಲಿರೋದಕ್ಕಿಂತ ಕಷ್ಟದಲ್ಲಿರೋ ಮನುಷ್ಯನ ಜೊತೆನೇ ರಾಯರು ಇರೋವಂಥದ್ದು. ರಾಯರಿಗೆ ಕಷ್ಟದಲ್ಲಿರೋ ಮನುಷ್ಯನ ಕಂಡ್ರೇ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅಂಥವ್ರ ಜೊತೆನೇ ಜಾಸ್ತಿ ರಾಯರು ಕಳೆಯೋ ಅಂಥದ್ದು. ಅದಕ್ಕೆ ಹೇಳೋದು, ರಾಯರು ನಂಬಿ ಪೂಜೆ ಮಾಡಿ. ಇನ್ನೂ ಯಾರಿಗೆಲ್ಲ ರಾಯರು ಒಲ್ದಿಲ್ಲ, ಅನುಗ್ರಹ ಮಾಡಿಲ್ಲ ಅಂತ ನೀವು ಹೇಳ್ತೀರಲ್ಲ, ಇಲ್ಲ, ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಖಂಡಿತ ರಾಯರು ನಿಮ್ಗೆ ಒಳ್ಳೇದು ಮಾಡೋದಕ್ಕೋಸ್ಕರನೇ ರಾಯರು ಇರೋವಂಥದ್ದು. ರಾಯರು ಯಾವತ್ತೂ ಅಷ್ಟೇ ಯಾರಿಗೂ ಮೋಸ ಮಾಡೋದಿಲ್ಲ. ನಿಮ್ಮನ್ನು ನೋಡಿ 4 ಜನ ಆಡ್ಕೋತಿರ್ತಾರಲ್ಲ, ನೀನೇನಕ್ಕೂ ಬರ್ದೋನು, ನೀನೇನಕ್ಕೂ ಪ್ರಯೋಜನ ಇಲ್ದೋನು, ನೀನು ಯಾವುದಕ್ಕೊಂದಕ್ಕೂ ನೀನು ಲೆಕ್ಕಕ್ಕೆ ಇಲ್ದೋನು, ನೀನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮೂಲೆ ಗುಂಪು ಮಾಡ್ತಾರಲ್ಲ, ಅಂಥವ್ರ ಪಾಲ್ಗೆ ರಾಯರು ಯಾವಾಗಲೂ ಸಹ ಇರ್ತಾರೆ. ಅಂಥವ್ರಿಗೆ ಒಂದಲ್ಲ ಒಂದು ದಿವಸ ರಾಯರು ಮೇಲೆ ತೊಗೊಂಡೋಗಿ ನಿಲ್ಲಿಸ್ತಾರೆ. ರಾಯರನ್ನ ನಂಬಬೇಕು ಅಷ್ಟೇ. ನಂಬಿಟ್ಟು ರಾಯರನ್ನ ಪೂಜೆ ಮಾಡಿದ್ವಿ, ನಾವೊಂದು ಸಂಕಲ್ಪ ಪೂಜೆ ಮಾಡಿದ್ವಿ ಅಂತಂದರೆ ಅಂಥವ್ರನ್ನೆಲ್ಲ ರಾಯರು ಕಾಪಾಡ್ತಾರೆ. ರಾಯರು ಯಾವ್ಯಾವ ರೀತಿಯಲ್ಲೆಲ್ಲ ಸೂಚನೆ ಕೊಡ್ತಾರೆ, ಯಾವ್ಯಾವ ರೀತಿಯಲ್ಲೆಲ್ಲ ಮನೆಗೆ ಬರ್ತಾರೆ ಅಲ್ವಾ. ನಾವು ನಿರೀಕ್ಷೆನೆ ಮಾಡೋದಿಲ್ಲ ರಾಯರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅಂತ. ನಿರೀಕ್ಷೆನೆ ಮಾಡೋಕ್ಕಾಗೋದಿಲ್ಲ. ಆ ರೂಪದಲ್ಲೆಲ್ಲ ರಾಯರು ಬರ್ತಾರೆ. ಕಷ್ಟ ಇರೋಂಥ ಮನೆಗಳಿಗೆ ರಾಯರು ಬರೋವಂಥದ್ದು. ರಾಯರು ಬಂದು ಈ ಥರ ಎಲ್ಲ ಒಂದು ಸೂಚನೆ ಕೊಡ್ತಾರೆ. ನಿಮ್ಮವರೇ ನಿಮಗೆ ಕಷ್ಟ ಕೊಡ್ತಿರ್ತಾರಲ್ಲ, ಅವಾಗ ರಾಯರು ಸಹ ನಿಮ್ಮ ಜೊತೆಗಿರ್ತಾರೆ. ರಾಯರು ಹೇಳ್ತಾರೆ, ನೀನು ಜಾಸ್ತಿ ಜನನಂತೂ ನಂಬೋದಕ್ಕೆ ಹೋಗಬೇಡ, ನಂಬಿ ಮೋಸ ಹೋಗೋದಕ್ಕೆ ಹೋಗಬೇಡ. ನೀನು ಕಷ್ಟದಲ್ಲಿದ್ದಾಗ ಯಾರ ಹತ್ರನೂ ನೀನು ಕಷ್ಟ ಹೇಳ್ಕೊಳ್ಳೋದಕ್ಕೆ ಹೋಗಬೇಡ. ನೀನು ಹಸುವಲ್ಲಿದ್ದರೂ ಸಹ, ನಾನು ಇವತ್ತು ಹಸ್ಕೊಂಡಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ, ನನ್ನ ಮನೆ ಪರಿಸ್ಥಿತಿ ಈ ಥರ ಇದೆ, ನನಗೆ ಕಷ್ಟ ಇದೆ ಅಂತ ನಿನ್ನ ಕಷ್ಟನ ಯಾರ ಹತ್ರನೂ ಹೇಳ್ಕೋಬೇಡ. ನೀನು ನನ್ನ ಹತ್ರ ಕೂತ್ಕೊಂಡು ನಿನ್ನ ಕಷ್ಟನೆಲ್ಲ ಹೇಳ್ಕೊ, ನಿನ್ನ ಕಷ್ಟನೆಲ್ಲ ನಾನು ದೂರ ಮಾಡ್ತೀನಿ ಅಂತ ಒಬ್ಬ ಬಡವನಿಗೆ ರಾಯರು ಹೇಳೋವಂಥ ಮಾತು, ರಾಯರು ಕೊಡೋವಂಥ ಸೂಚನೆಗಳು ಇದೆಲ್ಲ. ನೀವು ಜನ ನಂಬಿ ಮೋಸ ಹೋಗೋದಕ್ಕೆ ಹೋಗಬೇಡಿ. ದೇವರು ನಂಬಿ, ರಾಯರು ನಂಬಿ ನೀವು ಏನೇ ಒಂದು ಕೆಲಸ ಕಾರ್ಯನಾದು ಮಾಡಿ. ರಾಯರು ನಿಮ್ಮ ಕೆಲಸ ಕಾರ್ಯದಲ್ಲೆಲ್ಲ ನಿಮ್ಮ ಜೊತೇಲಿರ್ತಾರೆ. ನೀವೇನೋ ಒಂದು ಸಂಕಲ್ಪ ಮಾಡ್ತೀರಲ್ಲ, ಆ ಸಂಕಲ್ಪಕ್ಕೆ ಫಲ ಅನ್ನೋದು ರಾಯರು ಕೊಟ್ಟೇ ಕೊಡ್ತಾರೆ. ರಾಯರೇ ಅನ್ನೋ ಒಂದು ಹೆಸರಲ್ಲೇ ಒಂದು ಶಕ್ತಿ ಇದೆ, ಒಂದು ನಂಬಿಕೆ ಇದೆ, ಒಂದು ಪವರ್ ಅನ್ನೋದಿದೆ. ರಾಯರು ಒಂಥರ ಅಯಸ್ಕಾಂತ ಥರ, ಎಂಥವ್ರನ್ನೂ ಸಹ ಅಯಸ್ಕಾಂತ ಥರ ಎಳಿತಾ ಇರ್ತಾರೆ ರಾಯರು. ಇನ್ನು ಯಾರೆಲ್ಲ ರಾಯರಿಗೆ ಒಲ್ದಿಲ್ಲ ನೋಡಿ, ಅಂಥವ್ರಿಗೆಲ್ಲ ರಾಯರು ಒಲಿತಾರೆ. ಅಂಥವ್ರ ಬಾಯಲ್ಲಿ ರಾಯರೇ ಹೇಳಿಸ್ತಾರೆ, ರಾಯರು ನನಗೆ ಒಳ್ಳೇದು ಮಾಡಿದಾರಪ್ಪ, ನಾನು ಹಿಂದೆ ಎಲ್ಲ ಹೀಗಿರಲಿಲ್ಲ, ನಾನು ರಾಯರು ನಂಬಿ ಪೂಜೆ ಮಾಡಿದ್ಮೇಲೆ ರಾಯರು ನನಗೆ ಸಾಕಷ್ಟು ಕೊಟ್ಟಿದ್ದಾರೆ. ರಾಯರು ನನ್ನ ಬಾಳಿನಲ್ಲಿ ಹಚ್ಚ ಹಸಿರಾಗಿದ್ದಾರೆ. ನಾನು ರಾಯರನ್ನ ಯಾವತ್ತಷ್ಟೇ ಮರೆಯೋದಿಲ್ಲ. ನಾನು ಕೊನೆ ಉಸಿರಿರೋ ತನಕನೂ ರಾಯರು ನಂಬಿ ಪೂಜೆ ಮಾಡ್ತೀನಿ ಅಂತ ಬಡವನಲ್ಲಿ ಹೇಳ್ಸೋಂಥ ಮಾತುಗಳು. ಹಿಂದೆ ಎಲ್ಲ ಅವ್ನು ಏನಕ್ಕೂ ಬರ್ದವನಾಗಿರ್ತಾನೆ, ಏನೋ ಒಂದು ಕೆಲಸ ಕಾರ್ಯಕ್ಕೆ ಬರ್ದವನಾಗಿರ್ತಾನೆ. ಅಂಥವನ್ನ ರಾಯರು ಆ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸೋವಂಥದ್ದು. ನಿಮಗೆ ಕಷ್ಟ ಇನ್ನೂ ದೂರ ಆಗ್ತಿಲ್ಲ ಅಂತಂದರೆ ಏನೋ ಒಂದು ಶಕ್ತಿ ತಡೀತಾ ಇರುತ್ತೆ. ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ, ಆ ಶಕ್ತಿ ಎಲ್ಲ ನಿಮ್ಮಿಂದ ದೂರ ಆಗಬೇಕು. ಏನು ಒಂದು ನಿಮ್ಮಲ್ಲಿ ಸಮಸ್ಯೆ ಇದೆ ನೋಡಿ, ಕಷ್ಟದ ಸಮಸ್ಯೆ, ಆ ಸಮಸ್ಯೆ ಎಲ್ಲ ದೂರ ಆದಾಗಲೇ ರಾಯರು ಯಾವಾಗಲೂ ಸದಾಕಾಲ ನಿಮ್ಮ ಜೊತೆಲೇ ಇರ್ತಾರೆ. ಆ ಕಷ್ಟ ಕಳೆಯೋ ತನಕನೂ ನಿಮ್ಮ ಜೊತೇಲಿರ್ತಾರೆ. ಕಷ್ಟ ಕಳೆದ್ಮೇಲೆ ಎನಿ ಟೈಮ್ ನಿಮ್ಮ ಜೊತೇಲಿರ್ತಾರೆ. ಆ ಕಷ್ಟ ನಿಮ್ಮ ಹತ್ರ ಬರೋದಕ್ಕೆ ಬಿಡೋದಿಲ್ಲ ರಾಯರು. ಏಕೆ ಅಂತಂದರೆ ಕಷ್ಟದ ಜೊತೆಗೂ ರಾಯರು ಓಡಾಡ್ತಿರ್ತಾರೆ.
ನಿಮ್ಗೆ ಒಳ್ಳೇದು ಮಾಡಬೇಕು ಅಂತಲೇ ರಾಯರು ಹೊಡೆದಾಡ್ತಿರ್ತಾರೆ ಕಷ್ಟದ ಜೊತೆಗಳಿಗೂ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಬಿಡಿ. ರಾಯರು ಇಲ್ಲ ಅಂತ ಅನ್ನೋರು ರಾಯರು ಇದ್ದಾರೆ ಅನ್ನೋದನ್ನ ನೀವು ನಂಬಿಡಬೇಕು. ನಂಬಿಟ್ಟು ನಿಮ್ಮ ಕಷ್ಟನ್ನೆಲ್ಲ ರಾಯರ ಮೇಲೆ ಹಾಕಿ. ಈಗೇನೋ ಒಂದು ಸಮಸ್ಯೆ ಬಂದಿದೆಯಾ, ರಾಯರ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಳಿ. ಅಪ್ಪ ನಂಗೆ ಈ ಥರ ಸಮಸ್ಯೆ ಬಂದಿದೆ, ನನ್ನ ಕಷ್ಟ ನಷ್ಟ ಏನೇ ಒಂದಿದ್ರು ಅದನ್ನೆಲ್ಲ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ, ಆ ಕಷ್ಟನೆಲ್ಲ ನೀವು ದೂರ ಮಾಡಬೇಕು ತಂದೆ. ನನ್ನ ಕೈಲಂತೂ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ, ನಿಭಾಯಿಸೋಕ್ಕಾಗ್ತಿಲ್ಲ. ನನಗೆ ನೀವು ಶಕ್ತಿ ರೂಪದಲ್ಲಿ ಬರಬೇಕು. ನನ್ನ ಹಿಂದೆ ನೀವು ನಿಂತ್ಕೋಬೇಕು, ನನಗೆ ಬೆನ್ನೆಲುವಾಗಿರಬೇಕು, ನನಗೆ ಶಕ್ತಿಯಾಗಿ ನೀವು ಬರಬೇಕು. ನನ್ನ ಯಾರು ಆಡ್ಕೋತಿದ್ದಾರೋ, ನನಗಿವಾಗ ಏನು ಕಷ್ಟ ಬಂದಿದೆಯೋ ಆ ಕಷ್ಟಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು. ನಾನು ಆಡ್ಕೊಳ್ಳೋರ ಬಾಯಿನೆಲ್ಲ ನೀವೇ ಮುಚ್ಚಿಸ್ಬೇಕು ರಾಯರೇ ಅಂತ ನೀವಿಷ್ಟನ್ನು ರಾಯರು ಪಾದಕ್ಕೆ ಹಾಕ್ಬಿಡಿ. ಖಂಡಿತ ರಾಯರು ಒಲಿತಾರೆ. ರಾಯರು ನಂಬಿದವ್ರಿಗೆ ಯಾವತ್ತೂ ಅಷ್ಟೇ ನಡಿ ನೀರಲ್ಲಿ ಕೈ ಬಿಡೋದೇ ಇಲ್ಲ. ನೀವು ಅಷ್ಟೊಂದು ರಾಯರು ನಂಬಿದ್ದೀರಾ, ಅಷ್ಟೆಲ್ಲ ಪೂಜೆ ಸೇವೆ ಮಾಡಿದ್ದೀರಾ ಅಂದರೆ ನಿಮ್ಮನ್ನು ಕೈ ಬಿಡ್ತಾರಾ? ಬಿಡೋದಿಲ್ಲ. ನೀವು ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡ್ತೀರಲ್ಲ, ನಮ್ಮ ಜೀವ ಏನಕ್ಕಿರ್ಬೇಕಪ್ಪ, ಬೇಡಪ್ಪ, ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಆ ಕಷ್ಟಕ್ಕಿಂತ ನನಗೆ ಸಾವೇ ಒಂದು ನಿರೀಕ್ಷೆ ಮಾಡ್ತಾಯಿದ್ದೀನಿ. ರಾಯರೇ ನನಗೆ ಸಾವನ್ನಾದರೂ ಕೊಟ್ಬಿಡಿ ಅಂತ ನೀವು ಕೇಳ್ತಿರಲ್ಲ. ರಾಯರು ನಿಮಗೆ ಸಾವು ಕೊಡೋದಿಲ್ಲ. ನೀನಿಷ್ಟು ಸಾವು ಬಯಸೋ ತನಕ ನಿನ್ನ ಕಷ್ಟ ಬಂದಿದೆ ಅಂತಂದರೆ ಕಷ್ಟದ ಜೊತೆಗೆ ನಾನಿದ್ದೀನಿ. ನೀನು ಸಾವನ್ನ ನಿರೀಕ್ಷೆ ಮಾಡಬೇಡ. ನೀನು ಕಷ್ಟದ ಜೊತೆಗೆ, ನಿನ್ನ ಸುಖದ ಜೊತೆಗೂ ನಾನು ಇರ್ತೀನಿ, ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ನೀವು ಸಾವನ್ನ ಬಯಸ್ತೀರಲ್ಲ, ಆವಾಗಲೂ ಸಹ ನಿಮ್ಮ ಜೊತೇಲಿ ಇರ್ತಾರೆ. ನೀವು ಕೇಳಿದ ತಕ್ಷಣ ಸಾವು ಅನ್ನೋದು ನಿಮಗೆ ಕೊಡೋದಿಲ್ಲ. ರಾಯರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಅಂದರೆ ನೀವು ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಒಂದೊಂದು ಕ್ಷಣನೂ ಒಂದೊಂದು ನಿಮಿಷನೂ ಸಹ ನಿಮ್ಮ ಜೊತೆಗೆ ಇದ್ದು ರಾಯರು ಕಾಪಾಡ್ತಿರ್ತಾರೆ. ನಿಮ್ಮ ಮನಸ್ಸಿನಲ್ಲಿ ನೀವು ಆ ಥರ ಕೆಟ್ಟದಾಗಿ ಒಂದು ಆಲೋಚನೆ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮನ್ನು 24 ಗಂಟೆನೂ ಸಹ ರಾಯರು ಕಾಯ್ತಾ ಇರ್ತಾರೆ. ನನ್ನ ಭಕ್ತ ಎಷ್ಟೊಂದು ಕಷ್ಟಪಡ್ತಿದ್ದಾನೆ, ಎಷ್ಟೊಂದು ನೋವು ಪಡ್ತಿದ್ದಾನೆ, ಅವನ ಜೊತೆಲೇ ನಾನು ಯಾವಾಗಲೂ ಸಹ ಇರಬೇಕು ಅಂತ ನಿಮ್ಮನ್ನು 24 ಗಂಟೆನೂ ನಿಮ್ಮನ್ನು ಕಾಯ್ತಾ ಇರ್ತಾರೆ ರಾಯರು. ನೀವಿಷ್ಟನ್ನ ಅರ್ಥ ಮಾಡ್ಕೊಂಬಿಡಿ. ಜನ ಕಷ್ಟ ಕೊಡ್ತಿದ್ದಾರಾ, ಕೊಡಲಿ ಅಪ್ಪ. ನನಗೆ ಜನದ ರೂಪದಲ್ಲಿ ನೀನು ಕಷ್ಟ ಕೊಡಿಸ್ತಾ ಇದೆಯಾ, ಇಷ್ಟೊಂದು ಕಷ್ಟ ಕೊಡಿಸ್ತಾ ಇದೆಯಾ, ನನಗೆ ಬೇಡಪ್ಪ, ನಂಗೆ ತಡ್ಕೊಳಕ್ಕಾಗಲ್ಲ ತಂದೆ. ಆ ಜನದ ರೂಪದಲ್ಲಿ ನೀನೇ ಬರಬೇಕು ತಂದೆ. ನನ್ನ ಕಷ್ಟನೆಲ್ಲ ನೀನೇ ದೂರ ಮಾಡಬೇಕು. ಯಾರು ನನಗೆ ಕಷ್ಟ ಕೊಟ್ಟಿದ್ದಾರೋ ಅವರೇ ನನ್ನ ಕಷ್ಟನೆಲ್ಲ ಕಿತ್ಕೋಬೇಕು, ನನ್ನ ಕಷ್ಟನೆಲ್ಲ ದೂರ ಮಾಡಬೇಕು. ನಾನು ಏನೊಂದು ವಸ್ತುಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀನೋ, ಏನೊಂದು ಕೆಲಸಕ್ಕೋಸ್ಕರ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನೋ ಆ ಕೆಲಸ ನನಗೆ ಸಿಕ್ಕೋ ಹಾಗೆ ಮಾಡು ಅಂತ ನೀವು ರಾಯರ ಹತ್ರ ಕೇಳ್ಕೊಳ್ಳಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಕೇಳಿದಂಥ ವರನ ಖಂಡಿತ ರಾಯರು ಕೊಟ್ಟೇ ಕೊಡ್ತಾರೆ. ಯಾರಿಗೂ ಅಷ್ಟೇ ನಿರಾಸೆ ಅನ್ನೋದು ಮಾಡೋದಿಲ್ಲ ರಾಯರು. ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಾಯರ ಹತ್ರ ಬೇಡಿಕೆ ಅನ್ನೋದು ಇಡ್ತಾ ಇದ್ದೀರ. ಖಂಡಿತ ನಿಮ್ಮ ಬೇಡಿಕೆನೆಲ್ಲ ಈಡೇರಿಸ್ತಾರೆ ರಾಯರು. ಕೆಲವೊಬ್ಬರು ನನಗೆ ಕಮೆಂಟ್ ಹಾಕಿದ್ರು, ನಾನೊಂದು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ನಾನು ನಿರೀಕ್ಷೆ ಮಾಡಿದ್ದೆ, ರಾಯರಲ್ಲಿ ಸಂಕಲ್ಪ ಮಾಡಿದ್ದೆ. ನಾನು ಜನವರಿ 1ನೇ ತಾರೀಕು ಅಂದರೆ 2026 ಜನವರಿ 1ನೇ ತಾರೀಕು ನಾನು ಹೊನ್ನವ ಮಠದಲ್ಲಿ ಹೋಮ ಮಾಡಿಸ್ತಾ ಇದ್ದೀನಿ. ಆದರೆ ನನ್ನ ಕೆಲಸ ಈಡೇರೋದಕ್ಕೆ ಯಾವುದಾದ್ರೂ ಒಂದು ಅಡ್ಡಿ ಆತಂಕ ಇರ್ಬೋದು. ಅದಕ್ಕೋಸ್ಕರ ನಾನು ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಹೋಮ ಮಾಡಿಸ್ತಾ ಇದ್ದೀನಿ 1ನೇ ತಾರೀಕು ಅಂತ ಕೇಳಿದ್ರಿ. ಅವರು ಧಾರವಾಡದವ್ರಂತೆ. ಧಾರವಾಡದಿಂದ ಇಲ್ಲಿ ಹೊನ್ನವ ಮಠಕ್ಕೆ ಬಂದು ಹೋಮ ಮಾಡಿಸ್ತಿದ್ದಾರಂತೆ. ನೀವು ಅಂದ್ಕೊಂಡಿರೋದನ್ನೆಲ್ಲ ಈಡೇರಿಸಲಿ ರಾಯರು. ನೀವೇನು ಈಗ ಒಂದು ಹೋಮ ಮಾಡಿಸ್ತಾ ಇದ್ದೀರಲ್ಲ, ಅದು ತುಂಬ ಒಳ್ಳೆಯದು. ನಿಮ್ಮ ಕೆಲಸ ಆಗೋದಕ್ಕೆ ಮುಂಚೆನೇ ನೀವು ರಾಯರು ಸನ್ನಿಧಿನಲ್ಲಿ ಹೋಮ ಮಾಡಿಸ್ತಾ ಇದ್ದೀರಲ್ಲ, ನಿಮ್ಮ ಕೆಲಸ ಆಯಿತು ಅಂತಲೇ ಅರ್ಥ. ರಾಯರು ನಿಮಗೇನು ಒಂದು ಬೇಡಿಕೆ ಇದೆ ಆ ಬೇಡಿಕೆನ ಈಡೇರಿಸ್ತಾರೆ. ನೀವು ಧಾರವಾಡದಿಂದ ಬಂದು ನೀವು ಹೋಮ ಮಾಡಿಸ್ತಾ ಇದ್ದೀರಾ. ನಿಮ್ಮ ಕಷ್ಟಕ್ಕೆಲ್ಲ ರಾಯರು ಪರಿಹಾರ ಕೊಡಲಿ, ನೀವು ಅಂದ್ಕೊಂಡಿದ್ದು ಎಲ್ಲ ಈಡೇರಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.